ಶಾಲೆಯ ಶಿಕ್ಷಣ ನಿಮ್ಮನ್ನು ಶ್ರೀಮಂತರಾಗುವಂತೆ ಮಾಡುತ್ತದೆ ಎಂಬುದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ನಿಮ್ಮಲ್ಲಿರುವ ಕಲೆ, ರಸ್ತೆಯಲ್ಲಿ ನೀವು ಏನನ್ನು ಕಲಿಯುತ್ತೀರಿ, ಅದು ನಿಮ್ಮನ್ನು ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯುತ್ತದೆ ಎಂದು ಹೇಳಿದವರು ಜಗತ್ತಿನ ಶ್ರೀಮಂತ ವ್ಯಕ್ತಿ, ಈ ಯುಗದ ಕ್ರಾಂತಿಕಾರಿ ಮನುಷ್ಯ ಇಲಾನ್ ಮಸ್ಕ್. ಸೋಲೆಂದರೇನು ಎಂಬುದೇ ಗೊತ್ತಿರದ ಜಗತ್ತಿನ ಏಕೈಕ ಮನುಷ್ಯ, ಪರಿಶ್ರಮಕ್ಕಿರುವ ಮತ್ತೊಂದು ಹೆಸರೇ ಇಲಾನ್ ಮಸ್ಕ್. ಇಲಾನ್ ಮಸ್ಕ್ ಹದ್ದು ಮೀರಿ ಪಟ್ಟ ಪರಿಶ್ರಮ ಮನುಷ್ಯರನ್ನು ಎಷ್ಟು ಎತ್ತರಕ್ಕೆ ಬೆಳೆಸುತ್ತದೆ ಎಂಬುದಕ್ಕೆ ಜ್ವಲಂತ ಉದಾಹರಣೆ. ಇಲಾನ್ ಮಸ್ಕ್ ಯಾರು? ಇಲಾನ್ ಮಸ್ಕ್ ಜಗತ್ತಿನ ನಂಬರ್ 1 ಶ್ರೀಮಂತ ವ್ಯಕ್ತಿಯಾಗಿದ್ದು ಹೇಗೆ? ಅದ್ಯಾವ ಗುಣ ಅವರನ್ನು ಇಷ್ಟು ಶ್ರೀಮಂತರಾಗುವಂತೆ ಮಾಡಿತು ಎಂಬುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಹಂತ ಹಂತವಾಗಿ ತಿಳಿಯೋಣ. ಇಲಾನ್ ಮಸ್ಕ್ ಜೂನ್ 28, 1971ರಂದು ದಕ್ಷಿಣ ಆಫ್ರಿಕಾದ ಪ್ರಿಟೋರಿಯಾದಲ್ಲಿ ಜನಿಸಿದರು. ಇಲಾನ್ ಮಸ್ಕ್ ಕೇವಲ 10 ವರ್ಷದ ಹುಡುಗ. ಆಟ ಆಡಿಕೊಂಡು ಇರಬೇಕಾದ ವಯಸ್ಸಿನಲ್ಲಿ ಇಲಾನ್ ಮಸ್ಕ್ ನೂರಾರು ಪುಸ್ತಕಗಳನ್ನು ಓದಿ ಮುಗಿಸಿದ್ದರು. ಇಲಾನ್ ಮಸ್ಕ್ಗೆ ಓದಿನಲ್ಲಿ ಎಲ್ಲಿಲ್ಲದ ಆಸಕ್ತಿ. ಇಲಾನ್ ಮಸ್ಕ್ ಅದೆಷ್ಟು ಚುರುಕಾಗಿದ್ದರು ಎಂದರೆ 12ನೇ ವಯಸ್ಸಿನಲ್ಲಿಯೇ ಮನೆಯಲ್ಲಿದ್ದ ಕಂಪ್ಯೂಟರ್ನಿಂದ ಒಂದು ಗೇಮ್ ತಯಾರಿಸಿ ಆ ಗೇಮ್ ಅನ್ನು $500ಗೆ ಮಾರಿದರು. ಇಲಾನ್ ಮಸ್ಕ್ ಚಿಕ್ಕ ವಯಸ್ಸಿನಲ್ಲಿಯೇ ನಿರಂತರವಾಗಿ 10 ಗಂಟೆ, 12 ಗಂಟೆ, 15 ಗಂಟೆಯವರೆಗೂ ಓದುತ್ತಿದ್ದರು. ಓದಿನಿಂದ ಬಂದಂತಹ ಜ್ಞಾನ ಇಲಾನ್ ಮಸ್ಕರನ್ನು ಸಣ್ಣ ವಯಸ್ಸಿನಲ್ಲಿಯೇ ಪ್ರಬುದ್ಧರನ್ನಾಗಿಸಿತು. ಇಲಾನ್ ಮಸ್ಕರಲ್ಲಿದ್ದ ಜ್ಞಾನ ಅವರನ್ನು ಹೈ ಕ್ಲಾಸ್ ಪ್ರಾಡಕ್ಟ್ ತಯಾರಿಸುವಂತೆ ಪ್ರೇರೇಪಿಸಿತು. ಆ ಪ್ರೇರಣೆಯೇ ಮುಂದೆ ಅವರನ್ನು ಖ್ಯಾತ ಉದ್ಯಮಿಯನ್ನಾಗಿಸಿತು. ಇಲಾನ್ ಮಸ್ಕ್ ಹದಿಹರೆಯದ ಯುವಕನಾಗಿದ್ದಾಗಲೇ ಅವರ ಅಣ್ಣ ಕಿಂಬಾಲ್ರೊಂದಿಗೆ ಸೇರಿ ಸಾಫ್ಟ್ವೇರ್ ಕಂಪನಿ ಜಿಪ್ಟೋ ಅನ್ನು ಸ್ಥಾಪಿಸಿದರು. ಒಂದು ಸಮಯದಲ್ಲಿ ಪಾದರಸದಂತಿರುವ ಇಲಾನ್ ಮಸ್ಕ್ ದಿನದ 22 ಗಂಟೆ ಕೆಲಸ ಮಾಡುತ್ತಿದ್ದರು. ಕೇವಲ 2 ಗಂಟೆ ಮಲಗುತ್ತಿದ್ದರು. ಹಗಲು ರಾತ್ರಿಗಳ ವ್ಯತ್ಯಾಸವೇ ಗೊತ್ತಿರಲಿಲ್ಲ. ಕೆಲಸ ಮಾಡುತ್ತಾ ಕುಳಿತ ಚೇರ್ನಲ್ಲಿಯೇ ಮಲಗುತ್ತಿದ್ದರು. ಅಂತಹ ಶ್ರಮಜೀವಿ ಅಗಣಿತ ಪರಿಶ್ರಮಕ್ಕೆ ಸಿಕ್ಕ ಫಲವಾಗಿ ಇಲಾನ್ ಮಸ್ಕ್ ಒಂದಾದ ಮೇಲೊಂದು ಬಿಸಿನೆಸ್ ಮಾಡುತ್ತಾ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸುತ್ತಾ ಹೋಗುತ್ತಾರೆ. ಇಲಾನ್ ಮಸ್ಕ್ ಜಿಪ್ಟೋ, ಪೇಪ್ಯಾಲ್, ಸ್ಪೇಸ್ಎಕ್ಸ್, ದ ಬೋರಿಂಗ್ ಕಂಪನಿ, ಟೆಸ್ಲಾ, ಸೋಲಾರ್ ಸಿಟಿ, ಓಪನ್ ಎಐ, ನ್ಯೂರೋಲಿಂಕ್, ಸ್ಟಾರ್ಲಿಂಕ್ ಕಂಪನಿಗಳನ್ನು ಹುಟ್ಟುಹಾಕಿದರು. ಇಲಾನ್ ಮಸ್ಕ್ ಸ್ಪೇಸ್ಎಕ್ಸ್ ಕಂಪನಿಯನ್ನು ಹುಟ್ಟುಹಾಕಿದ್ದು ಒಂದು ಇತಿಹಾಸ. ಸ್ಪೇಸ್ಎಕ್ಸ್ ಕಂಪನಿ ಇಲಾನ್ ಮಸ್ಕ್ ಒಬ್ಬ ಅಸಾಮಾನ್ಯ ವ್ಯಕ್ತಿ ಎಂಬುದನ್ನು ಜಗತ್ತಿಗೆ ಸಾರಿ ಹೇಳುತ್ತದೆ. ಸ್ಪೇಸ್ಎಕ್ಸ್ ಕಂಪನಿ ಇದು ರಾಕೆಟ್ ಮತ್ತು ಬಾಹ್ಯಾಕಾಶಕ್ಕೆ ಸಂಬಂಧಿಸಿದ ನೌಕೆಗಳನ್ನು ತಯಾರಿಸುತ್ತದೆ. ನಿಮಗೆ ತಿಳಿದಿರುವಂತೆ ಬಾಹ್ಯಾಕಾಶಕ್ಕೆ ಸಂಬಂಧಿಸಿದ ನೌಕೆಗಳನ್ನು ಗವರ್ಮೆಂಟ್ ಕಂಪನಿಗಳು ತಯಾರಿಸಿ ಉಡಾವಣೆ ಮಾಡುತ್ತವೆ. ಅಂದರೆ ಇಸ್ರೋ, ನಾಸಾದಂತಹ ಗವರ್ಮೆಂಟ್ ಕಂಪನಿಗಳು ಈ ಕೆಲಸವನ್ನು ಮಾಡುತ್ತವೆ. ಅಂತಹ ಕಂಪನಿಗಳಿಗೆ ಇಂಜಿನಿಯರ್ಗಳ, ವಿಜ್ಞಾನಿಗಳ ಅವಶ್ಯಕತೆ ಇರುತ್ತದೆ. ಅಂತಹ ಕೆಲಸವನ್ನು ಒಂದು ಪ್ರೈವೇಟ್ ಕಂಪನಿ ಮಾಡುತ್ತದೆ ಎಂದರೆ ಅದು ಒಂದು ಸಾಹಸವೇ ಸರಿ. ಇಲಾನ್ ಮಸ್ಕ್ ವಿಜ್ಞಾನಕ್ಕೆ, ಬಾಹ್ಯಾಕಾಶಕ್ಕೆ ಸಂಬಂಧಿಸಿದ ಅಧ್ಯಯನವನ್ನು ಮಾಡಿರಲಿಲ್ಲ. ಅದರ ಬಗ್ಗೆ ಎಳ್ಳಷ್ಟು ಜ್ಞಾನವಿರದ ಇಲಾನ್ ಮಸ್ಕ್ ರಾಕೆಟ್ ತಯಾರಿಸುವ ಸಾಹಸಕ್ಕೆ ಕೈ ಹಾಕುತ್ತಾರೆ. ವಿಜ್ಞಾನವನ್ನು ಓದಿ ತಿಳಿದುಕೊಳ್ಳುವುದು, ಅದನ್ನು ಇಂಪ್ಲಿಮೆಂಟ್ ಮಾಡುವುದು ಒಂದು ಅಸಾಧಾರಣ ಕಲೆ. ಅದನ್ನು ಜಗತ್ತಿನಲ್ಲಿ ಕೇವಲ 1% ಜನ ಮಾತ್ರ ಮಾಡಬಹುದು. ಇಲಾನ್ ಮಸ್ಕ್ ಒಬ್ಬ ಸೆಲ್ಫ್ ಲರ್ನರ್ ಎಂದು ಹೇಳಬಹುದು. ಇಲಾನ್ ಮಸ್ಕ್ ರಾಕೆಟ್ ಸೈನ್ಸ್ ಅನ್ನು ಓದಿ ಕರಗತ ಮಾಡಿಕೊಂಡರು. ಇಲಾನ್ ಮಸ್ಕ್ ರೀಯೂಸಬಲ್ ರಾಕೆಟ್ ತಯಾರಿಸುವ ಅದಮ್ಯ ಇಚ್ಛೆಯನ್ನು ಹೊಂದಿದ್ದರು. ರೀಯೂಸಬಲ್ ರಾಕೆಟ್ ಅಂದರೆ ನಾವು ಬಿಟ್ಟಂತಹ ರಾಕೆಟ್ ಮರಳಿ ಭೂಮಿಗೆ ಬರುತ್ತದೆ. ಅದನ್ನು ಬೇರೆ ಬೇರೆ ಬಾಹ್ಯಾಕಾಶ ನೌಕೆಗಳನ್ನು ಕಳಿಸಲು ಮತ್ತೆ ಉಪಯೋಗಿಸಬಹುದು. ಇಲಾನ್ ಮಸ್ಕ್ ಸರ್ಕಾರದಿಂದ ಯಾವುದೇ ರೀತಿಯ ಸಹಾಯ ಪಡೆಯದೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ರೀಯೂಸಬಲ್ ರಾಕೆಟ್ ಅನ್ನು ತಯಾರಿಸಿದರು. ಇಲಾನ್ ಮಸ್ಕ್ 2006ರಲ್ಲಿ ಫಾಲ್ಕನ್ 1, 2007ರಲ್ಲಿ ಫಾಲ್ಕನ್ 2, 2008ರಲ್ಲಿ ಫಾಲ್ಕನ್ 3 ಯನ್ನು ಉಡಾವಣೆ ಮಾಡಿದರು. ಸತತವಾಗಿ 3 ವರ್ಷ ನಿರಂತರವಾಗಿ 3 ಬಾರಿ ರಾಕೆಟ್ ಉಡಾವಣೆ ಮಾಡಿದರು. ಆದರೆ 3 ಪ್ರಯತ್ನಗಳಲ್ಲಿ ವಿಫಲರಾದರು. ಸತತ ಸೋಲಿನ ನಂತರ ಪ್ರಾಜೆಕ್ಟ್ಗೆ ಇನ್ವೆಸ್ಟ್ ಮಾಡುತ್ತಿದ್ದ ಇನ್ವೆಸ್ಟರ್ಸ್ ಮುಂದೆ ಪ್ರಾಜೆಕ್ಟ್ಗಳಲ್ಲಿ ಇನ್ವೆಸ್ಟ್ ಮಾಡಲು ಹಿಂದೇಟು ಹಾಕಿದರು. ಅದೇ ಸಮಯಕ್ಕೆ ಇಲಾನ್ ಮಸ್ಕರ ವಿಚ್ಛೇದನವಾಯಿತು. ಇಲಾನ್ ಮಸ್ಕ್ ಆರ್ಥಿಕವಾಗಿ, ಮಾನಸಿಕವಾಗಿ ಕುಗ್ಗಿ ಹೋದರು. ಇದು ಅವರ ಜೀವನದ ಅತ್ಯಂತ ಕಠಿಣ ಸಮಯ ಎಂದು ಹೇಳಬಹುದು. ಯಾವುದಕ್ಕೂ ಎದೆಗುಂದದ ಇಲಾನ್ ಮಸ್ಕ್ ಒಂದೇ ಒಂದು ತಿಂಗಳಲ್ಲಿ ಫಾಲ್ಕನ್ 4 ಅನ್ನು ಲಾಂಚ್ ಮಾಡಿ ಅದರಲ್ಲಿ ಯಶಸ್ವಿಯಾದರು. ಆ ಐತಿಹಾಸಿಕ ಗೆಲುವಿಗೆ ಜಗತ್ತೇ ಸಾಕ್ಷಿಯಾಯಿತು.
ಆದ್ದರಿಂದ ಇಲಾನ್ ಮಸ್ಕ್ ಈ ಯುಗದ ಕ್ರಾಂತಿಕಾರಿ ವ್ಯಕ್ತಿಯಾಗಿದ್ದಾರೆ. ಇಲಾನ್ ಮಸ್ಕ್ ನಷ್ಟದಲ್ಲಿದ್ದಂತಹ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಟೆಸ್ಲಾವನ್ನು ಖರೀದಿಸಿ ಹೈಕ್ಲಾಸ್ ಕಾರುಗಳ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ತೊಡಗುತ್ತಾರೆ. ಇಲಾನ್ ಮಸ್ಕ್ ಒಬ್ಬ ಪರಿಸರ ಪ್ರೇಮಿ. ವಾತಾವರಣದ ಹಿತದೃಷ್ಟಿಯಿಂದ ಇಲಾನ್ ಮಸ್ಕ್ ಪೆಟ್ರೋಲ್ ಡೀಸೆಲ್ ರಹಿತ ಎಲೆಕ್ಟ್ರಿಕ್ ಕಾರುಗಳನ್ನು, ಡ್ರೈವರ್ಲೆಸ್ ಕಾರುಗಳನ್ನು ತಮ್ಮ ಟೆಸ್ಲಾ ಕಂಪನಿಯಲ್ಲಿ ತಯಾರಿಸುತ್ತಾರೆ. ಇಲಾನ್ ಮಸ್ಕ್ ಎಲ್ಲಾ ಬಿಸಿನೆಸ್ ಮೆನ್ಗಳಂತೆ ಬಿಸಿನೆಸ್ ಮಾಡುತ್ತಿದ್ದಾರೆ, ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸುತ್ತಿದ್ದಾರೆ. ಆದರೆ ಇಲಾನ್ ಮಸ್ಕ್ ಯಾಕೆ ಜಗತ್ತಿನ ಶ್ರೀಮಂತ ವ್ಯಕ್ತಿಯಾದರು? ಅವರಲ್ಲಿರುವ ಯಾವ ಗುಣ ಅವರನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿದೆ ಎಂಬುದನ್ನು ತಿಳಿಯೋಣ. ಇಲಾನ್ ಮಸ್ಕ್ಗೆ ನಿಮ್ಮ ಸಫಲತೆಯ ರಹಸ್ಯವೇನು ಎಂದು ಕೇಳಿದಾಗ ಇಲಾನ್ ಮಸ್ಕ್ ಈ ರೀತಿಯಾಗಿ ಹೇಳುತ್ತಾರೆ. ಮುಂದಿನ 10 ವರ್ಷಗಳಲ್ಲಿ ಏನೇನು ಮಾಡಬೇಕು ಎಂದು ಗೋಲ್ ಸೆಟ್ ಮಾಡಿಕೊಳ್ಳುತ್ತೇನೆ. ಅಂದರೆ 10 ವರ್ಷಗಳಲ್ಲಿ ಏನು ಮಾಡಬೇಕು ಎಂದು ನಿರ್ಧರಿಸುತ್ತೇನೆ ಮತ್ತು ಅದನ್ನು ಬರೆದಿಟ್ಟುಕೊಳ್ಳುತ್ತೇನೆ. ಗುರಿಯನ್ನು ನಿರ್ಧರಿಸಿದ ನಂತರ 10 ವರ್ಷಗಳಲ್ಲಿ ಮುಟ್ಟುವ ಗುರಿಯನ್ನು ಒಂದೇ ಒಂದು ವರ್ಷದಲ್ಲಿ ಹೇಗೆ ಮುಟ್ಟಬೇಕೆಂದು ನಿರಂತರವಾಗಿ ಯೋಚಿಸುತ್ತೇನೆ. ಅದಕ್ಕೆ ತಕ್ಕ ಹಾಗೆ ಪ್ಲಾನ್ ರೆಡಿ ಮಾಡುತ್ತೇನೆ ಎಂದು ಉತ್ತರಿಸಿದರು. ಇದರ ಅರ್ಥ ಇಲಾನ್ ಮಸ್ಕ್ 10 ವರ್ಷಗಳಲ್ಲಿ ಮಾಡಬೇಕಾದ ಕೆಲಸವನ್ನು ಒಂದೇ ಒಂದು ವರ್ಷದಲ್ಲಿ ಮಾಡಿ ಮುಗಿಸುತ್ತಾರೆ ಎಂದು. 2018ರಲ್ಲಿ ಟೆಸ್ಲಾ ಕಂಪನಿಗೆ 50,000 ಕಾರುಗಳ ಬೇಡಿಕೆ ಇರುತ್ತದೆ. ಕೆಲವೇ ತಿಂಗಳುಗಳಲ್ಲಿ 50,000 ಕಾರುಗಳನ್ನು ತಯಾರಿಸುವುದು ಅಸಾಧ್ಯವಾಗಿತ್ತು. ಕಂಪನಿ ಅಷ್ಟು ಕಾರುಗಳನ್ನು ತಯಾರಿಸುವ ಸಾಮರ್ಥ್ಯವನ್ನು ಹೊಂದಿರಲಿಲ್ಲ. ಅಂತಹ ಸಮಯದಲ್ಲಿ ಇಲಾನ್ ಮಸ್ಕ್ ಕಂಪನಿಯ ಕೆಲಸಗಾರರಿಗೆ ಶಾರ್ಟ್ ಟರ್ಮ್ ಡೆಡ್ಲೈನ್ ಕೊಟ್ಟರು. ಇಷ್ಟು ಸಮಯದಲ್ಲಿ ಇಷ್ಟು ಕೆಲಸ ಆಗಲೇಬೇಕು ಎಂಬ ಡೆಡ್ಲೈನ್. 3 ತಿಂಗಳಲ್ಲಿ ಟೆಸ್ಲಾ ಕಂಪನಿ 50,000 ಕಾರುಗಳನ್ನು ಡೆಲಿವರಿ ಮಾಡಿತು. ಇಲಾನ್ ಮಸ್ಕ್ ಈ ರೀತಿಯಾಗಿ ಹೇಳುತ್ತಾರೆ, ಪ್ರಾಬ್ಲಮ್ ಈಸ್ ನಾಟ್ ಅ ಪ್ರಾಬ್ಲಮ್, ಫೈಂಡಿಂಗ್ ಸೊಲ್ಯೂಷನ್ ಈಸ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಎಂದು. ಸಮಸ್ಯೆಯೇ ಅಲ್ಲ, ಸಮಸ್ಯೆಗೆ ಪರಿಹಾರ ಹುಡುಕುವುದೇ ದೊಡ್ಡ ಸಮಸ್ಯೆ ಎಂದಿದ್ದಾರೆ. ಒಮ್ಮೆ ಟೆಸ್ಲಾ ಕಂಪನಿಯಲ್ಲಿ ಕಾರಿನ ಭಾಗಗಳನ್ನು ತಯಾರಿಸುವ ಸಾಧನ ಮಷಿನ್ ಕೆಟ್ಟು ಹೋಯಿತು. ಆ ಸಾಧನವನ್ನು ಕೇವಲ ಫ್ರಾನ್ಸ್ನಲ್ಲಿ ಮಾತ್ರ ತಯಾರಿಸಲಾಗುತ್ತಿತ್ತು. ಫ್ರಾನ್ಸ್ನಲ್ಲಿದ್ದ ಕಂಪನಿಗೆ ಆರ್ಡರ್ ಕೊಟ್ಟ ನಂತರ 2 ದಿನಗಳಾದ ಮೇಲೆ ಮಷಿನ್ ದೊರೆಯುತ್ತಿತ್ತು. ಆಗ ಇಲಾನ್ ಮಸ್ಕ್ ತಮ್ಮ ಪ್ರೈವೇಟ್ ವಿಮಾನವನ್ನು ತೆಗೆದುಕೊಂಡು ಫ್ರಾನ್ಸ್ಗೆ ಹೋಗಿ ಒಂದೇ ಒಂದು ದಿನದಲ್ಲಿ ಸಾಧನವನ್ನು ತೆಗೆದುಕೊಂಡು ಬರುತ್ತಾರೆ. ಇಲಾನ್ ಮಸ್ಕ್ ಯಾವುದೇ ಕಾರಣಕ್ಕೂ ಎಂತಹದೇ ಪರಿಸ್ಥಿತಿಯಲ್ಲೂ ಕೆಲಸ ನಿಲ್ಲಬಾರದು ಎನ್ನುವ ಅವರ ಸ್ವಭಾವವೇ ಅವರನ್ನು ಇಷ್ಟು ಎತ್ತರಕ್ಕೆ ಬೆಳೆಯುವಂತೆ ಮಾಡಿದೆ. ಒಮ್ಮೆ ಟೆಸ್ಲಾ ಕಾರನ್ನು ಹೊಂದಿದ ವ್ಯಕ್ತಿ ಕಾರನ್ನು ಚಾರ್ಜ್ ಮಾಡಿಕೊಳ್ಳಲು ಹೋಗುತ್ತಾನೆ. ಕಾರ್ ಚಾರ್ಜ್ ಮಾಡಿಕೊಳ್ಳಲು ಸಾಲಾಗಿ ಪಾಯಿಂಟ್ಗಳಿರುತ್ತವೆ. ಚಾರ್ಜ್ ಮಾಡಿಕೊಳ್ಳಲು ಒಂದರ ಪಕ್ಕ ಮತ್ತೊಂದು ಕಾರುಗಳು ನಿಂತಿರುತ್ತವೆ. ಆ ವ್ಯಕ್ತಿ ಕಾರ್ ಚಾರ್ಜ್ ಮಾಡಿಕೊಳ್ಳಲು ಹೋದಾಗ ಎಲ್ಲಾ ಕಾರುಗಳು ಚಾರ್ಜ್ ಆಗಿದ್ದರೂ ಕೂಡ ಕಾರನ್ನು ಚಾರ್ಜ್ ಪಾಯಿಂಟ್ ಬಿಟ್ಟು ತೆಗೆದಿರುವುದಿಲ್ಲ. ಇದರಿಂದ ಆ ವ್ಯಕ್ತಿಯ ಸಮಯ ಹಾಳಾಗುತ್ತದೆ. ತೀವ್ರ ಅಸಮಾಧಾನಗೊಂಡ ಆ ವ್ಯಕ್ತಿ ಟ್ವಿಟರ್ನಲ್ಲಿ, ಯಾರು ಆ ಇಡಿಯಟ್, ಕಾರ್ ಚಾರ್ಜ್ ಆದ ನಂತರವೂ ಚಾರ್ಜಿಂಗ್ ಪಾಯಿಂಟ್ನಿಂದ ತನ್ನ ಕಾರನ್ನು ತೆಗೆದಿಲ್ಲ, ಇದರಿಂದ ನನಗೆ ಚಾರ್ಜ್ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದು ಟ್ವೀಟ್ ಮಾಡುತ್ತಾನೆ. ಅದನ್ನು ಓದಿದ ಇಲಾನ್ ಮಸ್ಕ್ ಕೇವಲ 5 ನಿಮಿಷದಲ್ಲಿ ಕಂಪನಿಯ ಬೋರ್ಡ್ ಮೀಟಿಂಗ್ ಕರೆದು ಹೊಸ ನಿಯಮಗಳನ್ನು ರಚಿಸುತ್ತಾರೆ. ಆ ನಿಯಮವೇನೆಂದರೆ, ಇನ್ನು ಮುಂದೆ ಯಾವುದೇ ಕಸ್ಟಮರ್ ಆದರೂ ಕಾರ್ ಚಾರ್ಜ್ ಆದ ನಂತರ ಅಲ್ಲಿಯೇ ಕಾರನ್ನು ನಿಲ್ಲಿಸಿದರೆ ಪರ್ ಮಿನಿಟ್ $40 ದಂಡ ವಿಧಿಸಲಾಗುವುದು ಎಂದು. ಇಲಾನ್ ಮಸ್ಕ್ ಕಸ್ಟಮರ್ನ ಒಂದೇ ಒಂದು ಸಣ್ಣ ಸಮಸ್ಯೆಯನ್ನು ಗಂಭೀರವಾಗಿ ತೆಗೆದುಕೊಂಡು ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅನ್ನು ಹುಡುಕುತ್ತಾರೆ. ಈ ಅವರ ನಡೆ ಇಲಾನ್ ಮಸ್ಕ್ ತಮ್ಮ ಕೆಲಸದಲ್ಲಿ ಅದೆಷ್ಟು ಡಿಸಿಪ್ಲಿನ್ ಎಂಬುದನ್ನು ಎತ್ತಿ ತೋರಿಸುತ್ತದೆ. ಇಲಾನ್ ಮಸ್ಕ್ನ 47ನೇ ಬರ್ತ್ಡೇ ಸೆಲೆಬ್ರೇಷನ್ಗೆ ಕಂಪನಿಯಲ್ಲಿ ಎಲ್ಲವನ್ನೂ ಅರೇಂಜ್ ಮಾಡಲಾಗಿತ್ತು. ಇಲಾನ್ ಮಸ್ಕ್ ಆ ದಿನ ಸೆಲೆಬ್ರೇಷನ್ಗೆ ಹೋಗಲೇ ಇಲ್ಲ. ಆ ದಿನ ಒಂದೇ ಒಂದು ನಿಮಿಷವನ್ನು ವ್ಯರ್ಥ ಮಾಡದೆ, ಒಂದೇ ಒಂದು ನಿಮಿಷ ಮಲಗದೆ ನಿರಂತರವಾಗಿ ಕೆಲಸ ಮಾಡಿದರು. ಇಲಾನ್ ಮಸ್ಕ್, ನಾನು ಮಾಡುವ ನನ್ನ ಸಾಧನೆಗಳೇ ನನ್ನ ಸೆಲೆಬ್ರೇಷನ್, ನನ್ನ ಗುರಿಯೇ ನನ್ನ ಸೆಲೆಬ್ರೇಷನ್ ಎಂದು ಹೇಳಿದರು. ಈ ಅವರ ನಡೆ ತಮ್ಮ ಜೀವನದಲ್ಲಿ ಒಂದೇ ಒಂದು ನಿಮಿಷವನ್ನು ವ್ಯರ್ಥವಾಗಿ ಕಳೆಯುವುದಿಲ್ಲ ಎಂಬುದನ್ನು ಎತ್ತಿ ತೋರಿಸುತ್ತದೆ. ಇಲಾನ್ ಮಸ್ಕರ್ ಭಾವಿ ಪತ್ನಿ ಜಸ್ಟಿನ್ ವಿಲ್ಸನ್ ಇಲಾನ್ ಮಸ್ಕರ್ ಬಗ್ಗೆ ಈ ರೀತಿಯಾಗಿ ಹೇಳುತ್ತಾರೆ, ಕಾಲೇಜಿನಲ್ಲಿ ಓದುವಾಗ ನನಗೆ ಪರೀಕ್ಷೆಯಲ್ಲಿ 97% ಬಂದಿತ್ತು. ಇಲಾನ್ ಮಸ್ಕ್ಗೆ 98% ಬಂದಿತ್ತು. ಇಲಾನ್ ಮಸ್ಕ್ ಈಗಾಗಲೇ ನನಗಿಂತ ಹೆಚ್ಚು ಅಂಕ ತೆಗೆದುಕೊಂಡಿದ್ದರು.
ಆದರೂ ಕೂಡ ಇಲಾನ್ ಮಸ್ಕ್ಗೆ ತಮ್ಮ ಅಂಕದ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಇನ್ನೂ ಹೆಚ್ಚು ಅಂಕ ಬರಬೇಕು ಎಂದು ಹೇಳುತ್ತಿದ್ದರು. ಇಲಾನ್ ಮಸ್ಕ್ರಲ್ಲಿ ಗೆದ್ದ ನಂತರವೂ ಸ್ಪರ್ಧೆಗಿಳಿಯುವ ಭಾವನೆ ಇದೆ. 2006ರಲ್ಲಿ ಅಮೆರಿಕನ್ ಏರ್ಫೋರ್ಸ್ ಟೈಟನ್ 4 ಬಾಹ್ಯಾಕಾಶ ಕ್ಷಿಪಣಿಯನ್ನು ಲಾಂಚ್ ಮಾಡಲು ಸಿದ್ಧವಾಗಿತ್ತು. ಅದೇ ಸಮಯ ಇಲಾನ್ ಮಸ್ಕ್ ಕೂಡ ಫಾಲ್ಕನ್ 1 ರಾಕೆಟ್ ಅನ್ನು ಲಾಂಚ್ ಮಾಡಲು ಸಿದ್ಧರಾಗಿದ್ದರು. ಆಗ ಅಮೆರಿಕನ್ ಗವರ್ಮೆಂಟ್ ಇಲಾನ್ ಮಸ್ಕರಿಗೆ ರಾಕೆಟ್ ಲಾಂಚ್ ಮಾಡುವ ದಿನವನ್ನು ಮುಂದೂಡಲು ಹೇಳಿತು. ಆಗ ಇಲಾನ್ ಮಸ್ಕ್ ರಾಕೆಟ್ ಲಾಂಚ್ ಮಾಡುವುದನ್ನು ವಿಳಂಬ ಮಾಡದೆ ರಾಕೆಟ್ ಲಾಂಚ್ಗೆ ಸೂಕ್ತ ಜಾಗವನ್ನು ಹುಡುಕಿ ಸ್ಪೆಸಿಫಿಕ್ ಏರ್ಲೈನ್ಗೆ ಹೋಗಿ ಅಲ್ಲಿನ ಗವರ್ಮೆಂಟ್ ಪರ್ಮಿಷನ್ ತೆಗೆದುಕೊಂಡು ಸ್ಪೆಸಿಫಿಕ್ ಏರ್ಲೈನ್ನಲ್ಲಿ ಟೈಟನ್ 4ಗೂ ಮೊದಲೇ ಫಾಲ್ಕನ್ 1 ಅನ್ನು ಉಡಾವಣೆ ಮಾಡಿದರು. ಈ ಅವರ ನಡೆ ಇಲಾನ್ ಮಸ್ಕ್ ಯಾವುದೇ ಕಾರಣಕ್ಕೂ ಎಂದಾದೇ ಪರಿಸ್ಥಿತಿಯಲ್ಲೂ ಕೆಲಸವನ್ನು ಮುಂದೂಡುವುದಿಲ್ಲ. ಅಂದುಕೊಂಡ ಕೆಲಸವನ್ನು ಅದೇ ಸಮಯಕ್ಕೆ ಮಾಡಿ ಮುಗಿಸುತ್ತಾರೆ ಎಂಬುದನ್ನು ಎತ್ತಿ ತೋರಿಸುತ್ತದೆ. ಮತ್ತೊಂದು ಆಶ್ಚರ್ಯಕರ ಸಂಗತಿ ಎಂದರೆ ಇಲಾನ್ ಮಸ್ಕರ್ ಕಂಪನಿಯಲ್ಲಿ ಕೆಲಸ ಮಾಡಲು ಯಾವುದೇ ಡಿಗ್ರಿಯ ಅವಶ್ಯಕತೆ ಇಲ್ಲ. ಇಲಾನ್ ಮಸ್ಕರ ಸ್ವಂತ ಕಲಿಕೆಯ ಪ್ರವೃತ್ತಿ ಇಲಾನ್ ಮಸ್ಕರಲ್ಲಿರುವ ಅಪರೂಪದ ಗುಣ ಎಂದು ಹೇಳಬಹುದು. ಇಲಾನ್ ಮಸ್ಕ್ ತಮಗೆ ಗೊತ್ತಿರದ ವಿಷಯಗಳನ್ನು ತಾವೇ ಸ್ವತಃ ಓದಿ ಅದರ ಮೇಲೆ ಆಳವಾದ ಅಧ್ಯಯನವನ್ನು ನಡೆಸಿ ಜ್ಞಾನವನ್ನು ಸಂಪಾದಿಸುತ್ತಾರೆ. ಅವರಲ್ಲಿರುವ ಜ್ಞಾನವೇ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬುತ್ತದೆ. ಇಲಾನ್ ಮಸ್ಕ್ ಜ್ಞಾನದ ಪ್ರತೀಕ. ಇಲಾನ್ ಮಸ್ಕರ ಡಿಕ್ಷನರಿಯಲ್ಲಿ ಐ ಕಾಂಟ್ ಎಂಬ ಶಬ್ದವೇ ಇಲ್ಲ. ಪರಿಶ್ರಮ ಎಂಬ ಪದಕ್ಕಿರುವ ಮತ್ತೊಂದು ಹೆಸರೇ ಇಲಾನ್ ಮಸ್ಕ್. ಇಲಾನ್ ಮಸ್ಕ್ ಜಗತ್ತಿನ ಶ್ರೀಮಂತ ವ್ಯಕ್ತಿಯಾಗುವುದರ ಹಿಂದೆ ನಿರಂತರ ತಪಸ್ಸಿನ ಕಥೆ ಇದೆ. ಇಲಾನ್ ಮಸ್ಕ್ ಈ ಯುಗದ ಕ್ರಾಂತಿಕಾರಿ ಮನುಷ್ಯ. ನೀವು ಇಲಾನ್ ಮಸ್ಕರನ್ನು ಕೇವಲ 1% ಅನುಸರಿಸಿದರೂ ಕೂಡ ನಮ್ಮ ಜೀವನದಲ್ಲಿ ಅದೆಷ್ಟೋ ಏಳಿಗೆಯನ್ನು ನೋಡಬಹುದು. ಇಲಾನ್ ಮಸ್ಕ್ ಬೆಳೆದು ಬಂದ ಹಾದಿಯ ಕುರಿತಾದ ಇವತ್ತಿನ ಈ ವಿಡಿಯೋ ನಿಮಗಿಷ್ಟವಾಗಿದ್ದಲ್ಲಿ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮೂಲಕ ನಿಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ. ಥ್ಯಾಂಕ್ ಯು.